ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಅಂತರಂಗದ ಬೆಳಕಿನೆಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಅಂದರೆ ಏನು, ಆಧ್ಯಾತ್ಮ ಜೀವನಕ್ಕೆ ಏಕೆ ಬೇಕು, ಆಧ್ಯಾತ್ಮ ಜೀವನವನ್ನು ಯಾವಾಗ ಪ್ರಾರಂಭ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಆಧ್ಯಾತ್ಮ ಅಂದರೆ ಏನು ಅನ್ನೋ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದೆಯೇ ಹೇಳಿದಂತೆ ಆಧ್ಯಾತ್ಮ ಅಂದರೆ ನಮ್ಮನ್ನೇ ನಾವು ತಿಳಿದುಕೊಳ್ಳುವ ಒಂದು ಅಧ್ಯಯನ. ನಮಗೆ ಎಲ್ಲ ವಿಚಾರಗಳು ಗೊತ್ತಿರಬಹುದು, ಸಾಕಷ್ಟು ಜ್ಞಾನ ಹೊಂದಿರಬಹುದು ಎಲ್ಲ ವಿಚಾರಗಳ ಬಗ್ಗೆ, ಆದರೆ ನಮ್ಮ ಬಗ್ಗೆ ನಮಗೆ ಏನೂ ಗೊತ್ತಿರೋದಿಲ್ಲ. ನಾವು ಒಂದು ವೇಳೆ ವೈದ್ಯಕೀಯ ಓದಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ರಚನೆಗಳ ಬಗ್ಗೆ, ಅದರ ಕಾರ್ಯಗಳ ಬಗ್ಗೆ ನಮಗೆ ಅರಿವಿರಬಹುದು, ಆದರೆ ಈ ಎಲ್ಲ ಅಂಗಾಂಗಗಳ ಚಲನೆಯ ಹಿಂದಿರುವ ಆ ಜೀವಶಕ್ತಿ, ಇದರ ಬಗ್ಗೆ ನಮಗೆ ಅರಿವೇ ಇರೋದಿಲ್ಲ. ಉದಾಹರಣೆಗೆ, ನಾನು ಕಣ್ಣಿನಿಂದ ನೋಡುತ್ತೇನೆ, ಕಣ್ಣು ನೋಡುವುದಿಲ್ಲ. ಕಿವಿಯಿಂದ ಕೇಳಿಸಿಕೊಳ್ಳುತ್ತೇನೆ, ಕಿವಿ ಕೇಳಿಸಿಕೊಳ್ಳುವುದಿಲ್ಲ. ಮೂಗಿನಿಂದ ಉಸಿರಾಡ್ತೇನೆ, ಮೂಗು ಉಸಿರಾಡೋದಿಲ್ಲ. ಈ ರೀತಿ ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳಿಸಿಕೊಳ್ಳುವ, ಮೂಗಿನಿಂದ ಉಸಿರಾಡುವ, ನಾಲಿಗೆಯಿಂದ ರುಚಿ ನೋಡುವ ಈ ಎಲ್ಲ ಕಾರ್ಯಗಳನ್ನು ನಮ್ಮ ದೇಹದ ಒಳಗೆ ಇದ್ದು ಮಾಡ್ತಾ ಇದೆಯಲ್ಲ, ಆ ಜೀವಶಕ್ತಿ ಯಾವುದು, ಇದರ ಅರಿವು ನಮಗಿರುವುದಿಲ್ಲ. ಇನ್ನೊಂದು, ಆ ಜೀವಶಕ್ತಿಯೇ ನಾನು ಎಂಬ ಅರಿವಂತೂ ಇರೋದೇ ಇಲ್ಲ. ನಾವು ಸದಾ ದೇಹವೇ ನಾನು ಎಂಬ ಭಾವದಲ್ಲಿ ಇರ್ತೇವೆ ಮತ್ತು ಈ ದೇಹವನ್ನು ಆದಷ್ಟು ಸುಖವಾಗಿ ಇರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದ ಎಲ್ಲ ಪ್ರಯತ್ನಗಳು ಅದಕ್ಕಾಗಿಯೇ ಉಳಿದುಕೊಂಡ್ಬಿಟ್ಟಿರುತ್ತೆ. ಒಳಗಿನ ಆತ್ಮ ಮತ್ತು ಅದರ ಅದಕ್ಕೆ ಏನು ಬೇಕು, ಈ ಅರಿವು ನಮಗೆ ಇರೋದಿಲ್ಲ. ಇದನ್ನೆಲ್ಲ ತಿಳ್ಕೊಳ್ಳುವಂತಹ ಒಂದು ಪ್ರಕ್ರಿಯೆ, ನನ್ನನ್ನೇ ನಾನು ತಿಳಿದುಕೊಳ್ಳುವ ಒಂದು ಅಧ್ಯಯನವೇ ಆಧ್ಯಾತ್ಮ ಅಂತ ಸರಳವಾಗಿ ಹೇಳಬಹುದು. ಮತ್ತು ಈ ಆಧ್ಯಾತ್ಮ ಜೀವನಕ್ಕೆ ಏಕೆ ಬೇಕು ಅನ್ನೋ ಒಂದು ವಿಚಾರ. ಇನ್ನೊಂದು ವಿಚಾರ, ಈ ಆಧ್ಯಾತ್ಮ ಕೇವಲ ನನ್ನನ್ನು ನಾನು ತಿಳ್ಕೊಳ್ಳೋದು ಅಂತ ಅಷ್ಟೇ ಅಲ್ಲ. ಆಧ್ಯಾತ್ಮವು ತೆರೆದುಕೊಳ್ಳೋದೇ ಹಲವಾರು ಪ್ರಶ್ನೆಗಳೊಂದಿಗೆ ತೆರೆದುಕೊಳ್ಳುತ್ತೆ. ಉದಾಹರಣೆಗೆ, ಈ ಜಗತ್ತು ಇದೆಯಲ್ಲ, ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು, ಈ ಸೃಷ್ಟಿಯ ಹಿಂದಿರುವ ಶಕ್ತಿ ಯಾವುದು, ಈ ಜಗತ್ತು ಈಗ ಹೇಗಿದೆ, ಮುಂದೆ ಏನಾಗುತ್ತೆ, ಈ ಜಗತ್ತಿನಲ್ಲಿ ನಾವಿದ್ದೀವಲ್ವಾ, ನಾವ್ಯಾರು, ನಮ್ಮ ಸೃಷ್ಟಿ ಹೇಗಾಯಿತು, ಮುಂದೆ ನಾವೇನಾಗ್ತೇವೆ, ನಮ್ಮ ಜೀವನದ ಗುರಿ ಏನು, ಅದನ್ನು ಸಾಧಿಸುವ ಬಗೆ ಏನು, ಈ ಎಲ್ಲ ಪ್ರಶ್ನೆಗಳು ಆಧ್ಯಾತ್ಮಕ್ಕೆ ಒಂದು ದಾರಿಯಾಗಿರುತ್ತೆ. ಈ ಎಲ್ಲ ಸೃಷ್ಟಿಯ ಹಿಂದಿರುವ ಆ ಶಕ್ತಿಯ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಯಾವಾಗ ಆಸೆ ಉಂಟಾಗುತ್ತೋ ಅಂಥವರನ್ನು ಜಿಜ್ಞಾಸು ಅಂತಾರೆ. ಜಿಜ್ಞಾಸು ಅಂದರೆ ತಿಳಿದುಕೊಳ್ಳುವ ಬಯಕೆ ಉಳ್ಳವನು ಅಂತ ಅರ್ಥ. ಎಲ್ಲರಲ್ಲೂ ಈ ಜಿಜ್ಞಾಸುತನ ಉಂಟಾಗೋದಿಲ್ಲ. ಏಕೆಂದರೆ ಯಾರಲ್ಲಿ ಪುಣ್ಯದ ಫಲಗಳ ಗ್ರಂಥಿ ಹೆಚ್ಚಾಗಿ ಶೇಖರಣೆ ಆಗಿರುತ್ತೋ, ಅಂದರೆ ನಾವು ಉತ್ತಮವಾದ ಕೆಲಸಗಳನ್ನು ಮಾಡಿ, ಗುರು ಹಿರಿಯರ ಸೇವೆಯನ್ನು ಮಾಡಿ, ಭಗವಂತನ ಸೇವೆಯನ್ನು ಮಾಡಿ ಹೆಚ್ಚು ಹೆಚ್ಚು ಪುಣ್ಯದ ಕಾರ್ಯಗಳನ್ನು ಮಾಡಿದಾಗ ಅದರ ಫಲ ನಮ್ಮಲ್ಲಿ ಶೇಖರಣೆಯಾಗಿ ಅದು ನಮ್ಮಲ್ಲಿ ಒಂದು ಶ್ರದ್ಧಾ ತರಂಗವನ್ನು ಉಂಟು ಮಾಡುತ್ತೆ. ಆ ಶ್ರದ್ಧಾ ತರಂಗವು ನಮ್ಮನ್ನು ಈ ಎಲ್ಲ ಪ್ರಶ್ನೆಗಳೆಡೆಗೆ ಸೆಳೆದು ನಾವು ಆಧ್ಯಾತ್ಮ ಜೀವಿಯನ್ನಾಗಿಸುವಂಥ ಒಂದು ಜಿಜ್ಞಾಸುವನ್ನಾಗಿ ನಮ್ಮನ್ನು ಮಾಡುತ್ತೆ. ಜಿಜ್ಞಾಸು ಎಂದರೆ ತಿಳಿದುಕೊಳ್ಳುವ ಬಯಕೆ ಉಳ್ಳವನು. ಏನನ್ನು ತಿಳಿದುಕೊಳ್ಳುವ ಬಯಕೆ ಉಳ್ಳವನು? ಸತ್ಯವನ್ನು ತಿಳಿದುಕೊಳ್ಳುವ ಬಯಕೆ ಉಳ್ಳವನು. ಸತ್ಯ ಅಂದರೆ ಏನು? ಸಾಮಾನ್ಯವಾಗಿ ನಾವು ಸತ್ಯ ಅಂದರೆ ನಿಜ, ಏನಿದೆಯೋ ಅದನ್ನು ಹೇಳೋದು ಅಂತ ಒಂದು ಭಾವಿಸ್ತೀವಿ. ಆದರೆ ಆಧ್ಯಾತ್ಮಿಕವಾಗಿ ಸತ್ಯ ಅಂದರೆ ತುಂಬ ವಿಶಾಲವಾದ ಅರ್ಥಗಳಿವೆ. ಸರಳವಾಗಿ ಸತ್ ಎಂದರೆ ಇರುವಂಥದ್ದು, ತತ್ ಎಂದರೆ ಅದು, ಇರುವಂತಹ ಅದು. ಅಂದರೆ ಈ ಸೃಷ್ಟಿಗೆಲ್ಲ ಕಾರಣವಾಗಿ ಯಾವುದು ಇದೆಯೋ ಅದು ಯಾವತ್ತೂ ಬದಲಾಗೋದಿಲ್ಲ, ಯಾವತ್ತೂ ನಾಶ ಹೊಂದುವುದಿಲ್ಲ, ಸದಾ ಹೇಗಿದೆಯೋ ಹಾಗೇ ಇರುತ್ತೆ. ಅದನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನವೇ ಸತ್ಯವನ್ನು ಅರಿಯುವಂಥ ಜಿಜ್ಞಾಸು ಆಗುವ ರೀತಿ. ಎಲ್ಲರಲ್ಲೂ ಈ ಜಿಜ್ಞಾಸುತನ ಏಕೆ ಉಂಟಾಗೋದಿಲ್ಲ ಅಂದರೆ ಅವರಲ್ಲಿ ಪುಣ್ಯದ ಫಲಗಳು ಶೇಖರಣೆ ಆಗಿರುವುದಿಲ್ಲ ಅಂತ ಈಗಾಗಲೇ ಹೇಳಿದೆ.
ಯಾವಾಗ ಪುಣ್ಯದ ಫಲಗಳು ಶೇಖರಣೆಯಾಗುತ್ತೋ ಅವರಿಗೂ ಆಗ ಶ್ರದ್ಧಾ ತರಂಗಗಳು ಉಂಟಾಗಿ ಅವರಲ್ಲಿ ಇದನ್ನೆಲ್ಲ ತಿಳಿದುಕೊಳ್ಳಬೇಕು ಅನ್ನುವಂತಹ ಬಯಕೆ ಉಂಟಾಗಿ ಅವರು ಆಧ್ಯಾತ್ಮದ ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವಂತಹ ಕುತೂಹಲದಿಂದ ಗುರುವನ್ನು ಹುಡುಕಿ ಈ ಪ್ರಯತ್ನದಲ್ಲಿ ಮುಂದುವರಿತಾರೆ. ಇನ್ನು ಈ ಆಧ್ಯಾತ್ಮ ಜೀವನವನ್ನು ಯಾವಾಗ ಪ್ರಾರಂಭಿಸಬೇಕು ಅನ್ನೋದು ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಯಾರಾದರೂ ಒಂದು ಭಗವದ್ಗೀತೆನೋ ಪುರಾಣವೋ ವೇದ ಉಪನಿಷತ್ತು ಇಂಥದ್ದು ಯಾವುದಾದ್ರೂ ಒಂದು ಆಧ್ಯಾತ್ಮ ಗ್ರಂಥವನ್ನು ಓದ್ತಾ ಕೂತ್ಕೊಂಡ್ರೆ ಚಿಕ್ಕ ವಯಸ್ಸಿನವರು ಅದನ್ನು ನೋಡಿದವ್ರು ಹಿರಿಯರು ಈ ವಯಸ್ಸಿನಲ್ಲೇ ಇದೆಲ್ಲ ಯಾಕಪ್ಪ, ಇನ್ನೂ ಅದಕ್ಕೆ ಸಾಕಷ್ಟು ಸಮಯ ಇದೆ ಅನ್ನೋವಂಥ ಮಾತುಗಳನ್ನು ಹೇಳೋದು ವಾಡಿಕೆ. ಕೆಲವರ ಮನಸ್ಸಿನಲ್ಲಿ ಏನಿದೆ ಅಂದರೆ ಈ ಭಜನೆ ಸತ್ಸಂಗ ಅಥವಾ ಆಧ್ಯಾತ್ಮ ಗ್ರಂಥಗಳ ಅಧ್ಯಯನ ಇದೆಲ್ಲ ವಯಸ್ಸಾದ ಕಾಲಕ್ಕೆ, ಇನ್ನು ನಮ್ಮಿಂದ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಲದಲ್ಲಿ ದೇವರು ಸ್ಮರಣೆ ಮಾಡ್ತಾ ಕಾಲ ಕಳಿಬೇಕು, ಆಗ ನೆಮ್ಮದಿಯಿಂದ ಪ್ರಾಣ ಬಿಡ್ಬೋದು, ಈ ರೀತಿ ಯೋಚನೆ. ಆದರೆ ಆಧ್ಯಾತ್ಮ ಅನ್ನೋದು ನೆಮ್ಮದಿಯಿಂದ ಹೇಗೆ ಸಾಯಬೇಕು ಅಂತ ಹೇಳ್ಕೊಡೋದಿಲ್ಲ, ಬದಲಾಗಿ ಜೀವನವನ್ನು ಸಾರ್ಥಕತೆಯಿಂದ ನೆಮ್ಮದಿಯಿಂದ ಯಾವ ರೀತಿ ಬದುಕಬೇಕು, ಜೀವನದ ಸಾರ್ಥಕತೆ ಯಾವುದರಲ್ಲಿದೆ, ಇದು ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡುವಂತಹ ಒಂದು ಅಧ್ಯಯನವಾಗಿದೆ. ಆದ್ದರಿಂದ ಆಧ್ಯಾತ್ಮ ಜೀವನವನ್ನು ಎಷ್ಟು ಚಿಕ್ಕ ವಯಸ್ಸಿನಿಂದ ಪ್ರಾರಂಭಿಸಲು ಸಾಧ್ಯವೋ ಅಷ್ಟು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಮಾಡಿದ್ರೆ ಬಹಳ ಒಳ್ಳೆಯದು. ಹಾಗಾಗಿ ನಾವೆಲ್ಲರೂ ಇಂದಿನಿಂದಲೇ ಈ ಕ್ಷಣದಿಂದಲೇ ಆಧ್ಯಾತ್ಮದ ಜೀವನದ ಕಡೆಗೆ ಮುಖ ಮಾಡೋಣ. ಹೆಚ್ಚು ಹೆಚ್ಚು ಇಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ ಬಯಕೆ ಉಳ್ಳವರಾಗೋಣ, ಜಿಜ್ಞಾಸುಗಳಾಗೋಣ. ಹಾಗಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಿದ್ದೇನೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಆಧ್ಯಾತ್ಮದ ಮೊದಲನೇ ಮೆಟ್ಟಿಲಾದ ಧಾರ್ಮಿಕತೆ ಅಂದರೆ ಏನು, ದೇವರು ಅಂದರೆ ಏನು, ಈ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ.